ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಮೊದಲಿಗೆ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಅವರನ್ನ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ನು ಮೊದಲಿಗೆ ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯ ರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪುಷ್ಯಮಾಸ ಕೃಷ್ಣಪಕ್ಷ ಫಾಲ್ಗುಣ ಮಾಸ ಕೃಷ್ಣಪಕ್ಷ ಕೃಷ್ಣಪಕ್ಷ ಉತ್ತರಾಯಣ ಅಷ್ಟಮಿ ಶನಿವಾರ. ಮೂಲ ನಕ್ಷತ್ರ ವ್ಯತಿಪಾತ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ, ಹಾಗೆಯೇ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಮಾರ್ಗ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತೋ ಸೂರ್ಯಾಃ ಶಮ್ಮಾತೋ ವಾತ್ವರಪ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಜೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ವಿಶೇಷವಾಗಿ ಇವತ್ತು ನಾವು ಶನೈಶ್ಚರನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅಂದರೆ ಶನೈಶ್ಚರನ ಆರಾಧನೆ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಂತೆ. ಯಾಕೆಂದರೆ ಎಲ್ಲ ಗ್ರಹಗಳು ಎಲ್ಲರಿಗೂ ಬೇಕಾಗ್ತದೆ. ಎಲ್ಲ ಗ್ರಹಗಳು ಕೂಡ ಎಲ್ಲ ಗ್ರಹಗಳ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕು. ನಮಗೆ ಗೊತ್ತೇ ಇರಲಿ ಅಥವಾ ಗೊತ್ತಿಲ್ಲದೆ ಇರಲಿ, ಆ ಸಂದರ್ಭಕ್ಕೆ ಏನು ಕೊಡಬೇಕು ಏನು ಬಿಡಬೇಕು ಅಂತ ಅವ್ರು ನಮಗೆ ಕೊಟ್ಟೇ ಕೊಡ್ತಾರೆ. ಆದರೆ ನಮ್ಮ ಪುರುಷ ಪ್ರಯತ್ನಕ್ಕೆ ಹೆಚ್ಚಿಗೆ ಫಲ ಸಿಗ್ತದೆ. ಯಾಕೆಂದರೆ ಮನುಷ್ಯನಿಗೆ ತಾನು ಸ್ವಲ್ಪ ದಡ್ಡ ಅಥವಾ ತನಗೇನು ಗೊತ್ತಿಲ್ಲ ಅಂತ ಅವನು ಕೂತ್ಕೊಂಡ್ರೆ ಅವನು ದಡ್ಡನಾಗೇ ಇರ್ತಾನೆ. ಅವನಿಗೇನು ಗೊತ್ತೇ ಇರೋದಿಲ್ಲ. ಇಲ್ಲ, ಓದಬೇಕು, ನಾನು ಓದ್ತೇನೆ, ನಾನು ಮುಂದೆ ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ನಾನು ಮುಂದೆ ಬರುತ್ತೇನೆ ಅಂತ ಅವನು ಆ ಪ್ರಯತ್ನ ಪಟ್ಟರೆ ಆ ಪ್ರಯತ್ನಕ್ಕೆ ಫಲ ಸಿಗ್ತದೆ. ಅದಕ್ಕಾಗಿ ವಿಶೇಷವಾಗಿ ಪೌರುಷೇಣ ಪ್ರಯತ್ನ ಅಂತ ಹೇಳ್ತಾರೆ. ಪುರುಷ ಪ್ರಯತ್ನಕ್ಕೆ ಹೆಚ್ಚಿಗೆ ಮಹತ್ವ ಇರತಕ್ಕಂಥದ್ದು. ಯಾಕೆಂದರೆ ಅದಕ್ಕಾಗಿ ಆ ಆಮೆ ಮಲದ ಕತೆ ನಮಗೆ ಗೊತ್ತೇ ಇದೆ. ಅದು ಯಾವ ರೀತಿ, ಆ ಆಮೆ ತಾನು ನಿಧಾನವಾಗಿ ಹೋಗ್ತೇನೆ ಅಂತ ಗೊತ್ತಿದ್ದುಕೊಂಡು ಅದು ನಿಧಾನವಾಗಿ ಹೋಗ್ತಾನೆ ಇದೆ. ಹಾಗೆ ನಾವು ಹಾಗೆ ಹೋಗಬೇಕು. ನಿಧಾನವಾಗಿ ನಾವು
ಮುನ್ನುಗ್ಗಿ ನಡಿ ಮುಂದೆ ಅಂತ ಹೇಳಿದ್ದಾರೆ. ಮುನ್ನುಗ್ಗಿ ನಾವು ನಡಿಬೇಕು. ಆವಾಗ ನಮಗೆ ಆ ಸ್ಥಳವನ್ನು ಏನು ನಾವು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೇವೆಯೋ ಅದನ್ನು ನಾವು ಸುಲಭವಾಗಿ ನಿರ್ವಿಘ್ನವಾಗಿ ನಾವು ಆ ಸಾಧನೆ ಯಾವ ರೀತಿ ಹೋಗಬೇಕು ಅಥವಾ ಎಲ್ಲಿ ತಲುಪಬೇಕು ಅದನ್ನು ತಲುಪಲಿಕ್ಕೆ ಸಹಾಯ ಆಗತಕ್ಕಂಥದ್ದು. ವಿಶೇಷವಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಬಂಧುಗಳಿಂದ ಲಾಭ ಇರತಕ್ಕಂಥದ್ದು ಇವತ್ತಿನ ದಿವಸ. ಅಂದರೆ ಈಗ ಲಾಭ ಅಂತಂದರೆ ಈಗ ಬಂಧುಗಳು ನಮಗೇನೋ ಕೊಟ್ಟು ಬಿಡ್ತಾರೆ ಅಂತ ಅಲ್ಲ. ಬಂಧುಗಳ ಹತ್ರ ನಾವು ಸ್ನೇಹಿತರಂತೆ ಇದ್ದರೆ ಅಥವಾ ಸ್ನೇಹದಿಂದ ಇದ್ದರೆ ಅದು ಕೂಡ ನಮಗೆ ಲಾಭ ಆಗತಕ್ಕಂಥದ್ದು. ಯಾಕೆಂದರೆ ಈ ಒಂದು ಜಗತ್ತಿನಲ್ಲಿ ನಾವು ಪ್ರತಿಯೊಬ್ಬರೂ ಪ್ರತಿಯೊಬ್ಬರ ಹತ್ರ ಕೂಡ ಸ್ನೇಹದಿಂದಲೇ ಇರಬೇಕಂತೆ. ಯಾಕೆಂದರೆ ಇದು 3 ದಿವಸನ ಬಾಳು. ಇದು ಯಾರು ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ಆದಷ್ಟು ಯಾಕಂದರೆ ಅಲ್ಲಿ ಯಾರು ಸ್ವಲ್ಪ ಸಿಟ್ಟಾಗಿರ್ತಾರೆ, ಒಬ್ಬರು ಬೇಜಾರದಲ್ಲಿರ್ತಾರೆ, ಇನ್ನು ಬೇರೆ ಬೇರೆ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಆಲೋಚನೆಗಳು ಬರತಕ್ಕಂಥದ್ದು ಅದು ಯಾವುದರಿಂದ ಅಂತಂದರೆ ಕರ್ಮದಿಂದ, ಪೂರ್ವಜನ್ಮದ ಕರ್ಮ. ಆ ಪೂರ್ವಜನ್ಮದ ಕರ್ಮ ಅದು ಏನಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಇವತ್ತಿನ ದಿವಸ ಸ್ವಲ್ಪ ಬೇಜಾರಲ್ಲಿ ಇರ್ಬೋದು ಅಥವಾ ಸಂತೋಷದಲ್ಲೇ ಇರ್ಬೋದು, ಅದೇನೋ ಇರ್ಬೋದು. ಆದರೆ ನಾಳೆ ಇದೇ ಟೈಮಿಗೆ ನಾವು ಹೇಗಿರ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಅದು ಒಂದು ಸಾಮಾನ್ಯವಾಗಿ ಆಹಾರದಲ್ಲಿ ವ್ಯತ್ಯಾಸ ಆದಾಗಲೂ ಮನಸ್ಸು, ಮಾನಸಿಕ ಸ್ಥಿತಿ ಹಾಳಾಗ್ತದೆ, ಕೆಡ್ತದೆ, ಸರಿ ಇರೋದಿಲ್ಲ. ಈಗ ನಾವು ಅದನ್ನು ನಾವು ನೋಡ್ಬೋದು, ಗಮನಿಸಬಹುದು. ನಾವು ಮನೆಯಲ್ಲೇ ನಾವೇ ಸ್ವಂತ ಯಾವ ರೀತಿ ಒಂದು ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡೋದು, ನಾವು ಹೊರಗಡೆ ಸಭೆ ಸಮಾರಂಭದ ಊಟವನ್ನು ಮಾಡುವಂಥದ್ದು. ಆವಾಗ ನೋಡ್ಬೋದು ನಮಗೆ ಏನೋ ಒಂದು ರೀತಿ ಆಲಸ್ಯ, ಏನೂ ಕೆಲಸ ಬೇಡ, ಆರಾಮ್ ಕೂತ್ಕೊಂಡ್ರೂ ನಮಗೆ ಸರಿ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಕೆಲವು ಆಹಾರದ ವ್ಯತ್ಯಾಸದಿಂದಲೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವುದುಂಟು. ಹಾಗೆ ಆ ಕರ್ಮದಲ್ಲೂ ಕೂಡ ಯಾವ ರೀತಿ ಪೂರ್ವಜನ್ಮದ ಕರ್ಮದಲ್ಲೂ ಕೂಡ ಅದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಕರ್ಮನೂ ಕೂಡ ಇರತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ, ಶಾರೀರಿಕವಾಗಿ, ಮಾನಸಿಕವಾಗಿ ವ್ಯತ್ಯಾಸ, ಹೀಗೆ ಈ ರೀತಿ 2 ರೀತಿಯಾದಂಥ ಕರ್ಮಗಳು ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಪ್ರತಿ ಸೆಕೆಂಡು ಕೂಡ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕಂತೆ. ಆವಾಗ ಆ ಕೆಟ್ಟ ಕರ್ಮ ಇದ್ದರೂ ಕೂಡ ಅದು ಸರಿಯಾಗ್ತದೆ. ಅದು ಹೇಗಾಗ್ತದೆ ಅಂತಂದರೆ, ಈಗ ನೀರನ್ನು ಶುದ್ಧ ಮಾಡ್ತಾರೆ. ಯಾವ ರೀತಿ? ಅದಕ್ಕೆ ಆ ಉಪಕರಣದಿಂದ, ಯಂತ್ರೋಪಕರಣದಿಂದ ಅಥವಾ ಬೇರೆ ಅದಕ್ಕೆ ಬೇರೆ ಯಾವುದೋ ಒಂದು ಕೆಮಿಕಲ್ ಏನೋ ಹಾಕ್ತಾರೆ. ಆವಾಗ ನೀರು ಅದು ಕುಡಿಯಲಿಕ್ಕೆ ಬರುತ್ತದೆ. ಹಾಗೆ ಆ ಕರ್ಮನೂ ಕೂಡ ಭಗವಂತನು ಕೂಡ ಆ ಕರ್ಮ ಶುದ್ಧ ಮಾಡಿಬಿಡ್ತಾನೆ ಅವನ ಸ್ಮರಣೆಯಿಂದಲೇ. ಆ ಸ್ಮರಣೆಯಿಂದ ಶುದ್ಧ ಮಾಡಿದಾಗ ಆವಾಗ ನಮಗೆ ಆ ಕರ್ಮ ಅಂಟುವುದಿಲ್ವಂತೆ. ಅದು ಯಾವ ರೀತಿ ಅಂತಂದ್ರೆ, ಭಗವಂತ ಕೆಲಸವನ್ನು ಮಾಡಬೇಕು, ಆದರೆ ಆ ಕೆಲಸದ ಪ್ರತಿಫಲ ನಮಗೆ ಅಪೇಕ್ಷೆ ಇರಬಾರ್ದಂತೆ. ಪ್ರತಿಫಲದಲ್ಲಿ ಅಪೇಕ್ಷೆ ಇರಬಾರ್ದು. ಇಷ್ಟು ನಮಗೆ ಸಿಗಬೇಕು, ಇಷ್ಟು ನಮಗೆ ಬರಲೇಬೇಕು ಅನ್ನುವಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ನಾವು ಇರುವುದರಿಂದ ನಮಗೆ ಅನುಕೂಲ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಹಾಗೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು. ಭಯ, ಯಾಕೆಂದರೆ ಈ ಭಯ ಹೇಳತಕ್ಕಂಥದ್ದು ಪ್ರತಿ ದಿವಸವೂ ಕೂಡ ನಮಗೆ ಕಾಡ್ತಾ ಇರ್ತದೆ ಅಂತೆ. ಹಾಗಾಗಿ ಆ ಭಯ ಹೇಳತಕ್ಕಂಥದ್ದು ಹೋಗಬೇಕು ಅಂತಂದರೆ ಮನುಷ್ಯನಿಗೆ ಭಗವಂತನ ಸ್ಮರಣೆ ಬೇಕೇ ಬೇಕು. ಭಗವಂತನ ಸ್ಮರಣೆ ಮಾಡಿದ್ರೆ ಎಲ್ಲ ಭಯವೂ ಹೋಗ್ತದೆಯಂತೆ. ಎಷ್ಟು ಭಯ? ತುಂಬ ಭಯ ಇದೆ. ಎಲ್ಲ ಭಯವೂ ಹೋಗತಕ್ಕಂಥದ್ದು ಭಗವಂತನ ಸ್ಮರಣೆಯಿಂದ. ಭಗವದ್ ಭಕ್ತರಿಗೆ ಭಯ ಇರುವುದಿಲ್ವಂತೆ. ಯಾರು ಭಗವಂತನ ಸ್ಮರಣೆ ಮಾಡ್ತಾರೋ ಅವರಿಗೆ ಭಯ. ಯಾಕೆಂದರೆ ಇದು ಸಂಸಾರವೇ ಒಂದು ಭಯ. ಈ ಸಂಸಾರದ ಭಯವನ್ನೇ ಹೋಗಲಾಡಿಸ್ತಕ್ಕಂಥ ಶಕ್ತಿ
ಭಗವಂತನ ಸ್ಮರಣೆಗೆ ಇರತಕ್ಕಂಥದ್ದು. ಅದು ಯಾಕೆಂದರೆ ನಮಗೆ ಯಾಕೆಂತಂದರೆ ನಾವು ಪ್ರತಿ ಸೆಕೆಂಡು ಕೂಡ ಭಯದಲ್ಲೇ ಇರ್ತೇವೆ, ಮುಂದೆ ಏನಾಗ್ಬಿಡ್ತದೆಯೋ ಏನೋ. ಯಾಕೆಂದರೆ ನಮಗೆ ಈ ಸಂಬಂಧಗಳು ಜಾಸ್ತಿ ಆದಂಗೆ ಭಯಗಳು ಕೂಡ ಜಾಸ್ತಿ ಆಗ್ತದೆ. ಒಬ್ಬನೇ ಇದ್ದರೆ ಅವಂಗಷ್ಟು ಭಯ ಇಲ್ಲ, ಆಗಲಿ ಹೋಗಲಿ. ಅವನಿಗೆ ಸ್ನೇಹಿತರು, ಸಂಬಂಧಿಕರು ಅಥವಾ ಇವ್ರನ್ನೆಲ್ಲ ಅವ ಹಚ್ಕೊಂಡಾಗ ಅವಾಗ ಅವ್ರಿಗೆ ಏನಾಗ್ಬಿಡ್ತದೆಯೋ ಇವರಿಗೆ ಏನಾಗ್ಬಿಡ್ತದೆಯೋ ಅದರಿಂದ ಇದೆಲ್ಲ ಭಯ ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಆ ಭಯದ ವಾತಾವರಣದಲ್ಲಿ ಏನು ಮಾಡಬೇಕು ಅಂತಂದರೆ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂಥದ್ದು. ಸಹೋದರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಆದ್ದರಿಂದ ನಾವು ಕೆಲಸವನ್ನು ಮಾಡುವಾಗ ಅಥವಾ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಏನೋ ಹೇಳುವುದು ಕೇಳುವುದು ಇದ್ದಾಗ ಆದಷ್ಟು ನಾವು ಸಾಮರಸ್ಯದಿಂದ ಇಬ್ಬರು ಹೇಳಿ ಕೇಳಿ ಮಾಡಿಕೊಂಡು ಕೆಲಸ ಮಾಡೋದರಿಂದ ಆ ಒಂದು ಭಿನ್ನಾಭಿಪ್ರಾಯ ಹೇಳ್ತಕ್ಕಂಥದ್ದು ಸರಿಯಾಗ್ತದೆ. ಹಾಗಾಗಿ ಆಂಜನೇಯ ಪ್ರಾರ್ಥನೆ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ, ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಮತ್ತು ಹಣಕಾಸಿನಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ನಾವು ಯಾರಿಗೋ ಏನೋ ಕೊಡಬೇಕು ಅಥವಾ ಕೊಟ್ಟಿರ್ತೇವೆ, ಅದು ನಮಗೆ ಸಿಗ್ತಾ ಇಲ್ಲ, ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ಹೀಗೆ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಅಂದರೆ ಸಮಯಕ್ಕೆ ಸರಿಯಾಗಿ ಆಹಾರ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತಿನ ದಿವಸ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಹೊಸದಾದಂಥ ಅವಕಾಶ ಸಿಗತಕ್ಕಂಥದ್ದು. ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತಾದರೆ ಅದನ್ನು ನಾವು ಬಳಸ್ಕೊಳ್ಬೇಕಂತೆ, ಉಪಯೋಗಿಸ್ಕೊಳ್ಬೇಕು. ಹಾಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿ, ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು. ಹಾಗಾಗಿ ನಾವು ಇವತ್ತು ನಡೆದಾಡುವಾಗ ಅಥವಾ ಮನೆಯಲ್ಲೇ ನಡೆದಾಡುವಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಲಸ ಮಾಡುವಾಗ ಆದಷ್ಟು ನಾವು ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಕಣ್ಣು ನೋವು, ಕಣ್ಣಿಗೆ ಸಂಬಂಧಪಟ್ಟಂತೆ ಆದಷ್ಟು ನಾವು ಈ ತೀಕ್ಷ್ಣವಾದ ಬೆಳಕನ್ನು ನೋಡುವಂಥದ್ದು ಮತ್ತು ಈ ಯಾವ ರೀತಿಯಲ್ಲಿ ಧೂಳು ಇರತಕ್ಕಂಥ ಪ್ರದೇಶದಲ್ಲಿ ಹೋಗುವಂತಕ್ಕಂಥದ್ದು, ಇದನ್ನೆಲ್ಲ ನಾವು ಮಾಡಲೇಬಾರದು. ಹಾಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು ಮತ್ತು ಕೆಲಸದ ಒತ್ತಡ ಮತ್ತು ಸಂಗಾತಿಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹಾಗಾಗಿ ನವಧಾನ್ಯವನ್ನು ದಾನ ಮಾಡತಕ್ಕಂಥದ್ದು ಅಥವಾ ಯಾರಿಗೆ ಅಗತ್ಯ ಇದ್ದವರಿಗೆ, ನಿರ್ಗತಿಕರಿಗೆ ಬಟ್ಟೆಯನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಸ್ತ್ರೀಯರಿಗೆ ಅಧಿಕವಾದಂಥ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಹಾಗೆ ಸಂಗಾತಿಯಿಂದ ವ್ಯಯ ಆಗತಕ್ಕಂಥದ್ದು ಮತ್ತು ಮನಸ್ತಾಪ ಆಗತಕ್ಕಂಥದ್ದು. ಶಿವ ಮತ್ತು ಶಕ್ತಿಯರ ಆರಾಧನೆ ಮಾಡುವುದರಿಂದ ಅಥವಾ ರುದ್ರಾಭಿಷೇಕ ಮಾಡುವುದರಿಂದ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು, ಖರ್ಚಿನಿಂದ ಕಲಹ ಆಗತಕ್ಕಂಥದ್ದು, ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಆಗತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಲಾಭ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು. ಸಣ್ಣ ಪುಟ್ಟ ಕಿರಿಕಿರಿ ಇದ್ದರೂ ಕೂಡ ಇವತ್ತಿನ ದಿವಸ ನಾವು ಐಕ್ಯಮಂತ್ರ ಪಠಣವನ್ನು ಮಾಡತಕ್ಕಂಥದ್ದು, ಐಕ್ಯಮಂತ್ರ ಜಪವನ್ನು ನಾವು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ. ಯಾಕೆಂದರೆ ಈ ವೃತ್ತಿಯಲ್ಲಿ ಕಿರಿಕಿರಿ ಸಾಮಾನ್ಯವಾಗಿ ಇರತಕ್ಕಂಥದ್ದು. ಇದು ಎಲ್ಲ ವೃತ್ತಿಯಲ್ಲೂ ನಾವು ಸ್ವಂತ ವೃತ್ತಿಯನ್ನು ಮಾಡಲಿ, ಸ್ವಂತ ಉದ್ಯೋಗ ಮಾಡಿದ್ರೂ ಕೂಡ ಅಥವಾ ನಾವು ಇನ್ನೊಬ್ಬರ ಸಂಗಡ ನಾವು ಅಲ್ಲಿ ಹೋದರೂ ಕೂಡ ಅಥವಾ ಇನ್ನೊಬ್ಬರ ಕೈ ಕೆಳಗೆ ನಾವು ಕೆಲಸ ಮಾಡಿದ್ರೂ ಕೂಡ ಎಲ್ಲ ಒಂದೊಂದು ರೀತಿಯಲ್ಲಿ ಕಿರಿಕಿರಿ, ಒತ್ತಡ ಇದೆಲ್ಲ ಇದ್ದೇ ಇರ್ತದೆ.
ಆದ್ರೆ ನಾವು ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು, ಅಥವಾ ಶಾಂತಿಯಿಂದ ತಾಳ್ಮೆಯಿಂದ ಹೋಗತಕ್ಕಂಥದ್ದು. ಅವಕಾಶ ತಪ್ಪಿ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಅಧಿಕ ಹೂಡಿಕೆಯಿಂದ ನಷ್ಟ ಸಾಧ್ಯತೆಯಾಗತಕ್ಕಂಥದ್ದು. ಆದ್ದರಿಂದ ಅಕ್ಕಿಯನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿ, ಕೆಲಸದಲ್ಲಿ ಒತ್ತಡ, ಯಾಕೆಂದರೆ ಮಾನಸಿಕವಾದಂಥ ಒತ್ತಡ. ಈಗ ಸಾಮಾನ್ಯವಾಗಿ ಎಲ್ಲ ಕೆಲಸದಲ್ಲೂ ಕೂಡ ಒತ್ತಡಗಳು ಜಾಸ್ತಿ ಬಂದಿದೆ. ಆ ಒತ್ತಡ ಜಾಸ್ತಿ ಆದಂಗೆ ಏನಾಗ್ತದೆ ಅಂತಂದರೆ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಯಾಕೆಂದರೆ ಈಗ ಕೆಲಸ ಒತ್ತಡ ಇದೆ ಅಂತ ಅಂದರೆ, ಒತ್ತಡ ಇದ್ದ ತಕ್ಷಣ ಅದು ಬೇಗನೆ ಮುಗಿಯೋದಿಲ್ಲ, ಅದಕ್ಕೆ ಅಷ್ಟು ಪರಿಶ್ರಮ ಹಾಕಬೇಕು. ಹಾಗಾಗಿ ಒತ್ತಡ ಇರಬೇಕು. ಒತ್ತಡ ಇಲ್ಲದೇ ಇದ್ದರೂ ಆಗೋದಿಲ್ಲ, ತುಂಬ ಒತ್ತಡ ಇದ್ದರೂ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪವಾದರೂ ಕೂಡ ಈ ಧ್ಯಾನವನ್ನು ಮಾಡುವುದಂಥ ಅಭ್ಯಾಸವನ್ನು ಇಟ್ಟುಕೊಂಡ್ರೆ, ಎಷ್ಟೇ ಒತ್ತಡ ಇರಲಿ, ಏನೇ ಆದರೂ ಕೂಡ ಅದನ್ನು ನಾವು ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ತಂದೆ ಮಕ್ಕಳಲ್ಲೂ ಕೂಡ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಯಾಕಂತಂದರೆ ಈ ಭಿನ್ನಾಭಿಪ್ರಾಯ ಬಂದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಮೌನವಾಗಿರಬೇಕಂತೆ, ಮೌನವಾಗಿರತಕ್ಕಂಥದ್ದು. ಹಾಗೆ ಅಶುಚಿ ಅಥವಾ ಮೈಲಿಗೆ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಎಲ್ಲೋ ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ, ಮರದ ಕೆಳಗಡೆ ಹೋಗ್ತಾ ಇರ್ತೇವೆ, ಅಥವಾ ಎಲ್ಲೋ ನೀರಿರುವಂಥ ಜಾಗದಲ್ಲಿ ಹೋಗ್ತಾ ಇರ್ತೇವೆ. ಅಲ್ಲದೆ ನಮಗೆ ಯಾರೋ ನಡೆದಾಡುವಾಗ ಅಥವಾ ಯಾವುದೋ ಗಾಡಿ ಹೋಗುವಾಗ ಅದು ಸಿಡಿಯುವಂಥದ್ದು. ಹೀಗೆ ಈ ರೀತಿಯಲ್ಲಿ ಮೈಲಿಗೆ ಆಗತಕ್ಕಂಥ ಸಾಧ್ಯತೆ. ಇನ್ನು ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ, ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ಬಂಧು ಮಿತ್ರರಲ್ಲಿ ಸಮಾಧಾನವಾದಂಥ ಫಲ ಸಿಗತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಹಾಗೆ ಡಾಕ್ಟರ್ಗಳಿಗೆ ಲಾಭ ಆಗತಕ್ಕಂಥದ್ದು, ಹಾಗೆ ವಾದ ವಿವಾದಗಳಲ್ಲಿ ಸೋಲು ಆಗತಕ್ಕಂಥ ಸಾಧ್ಯತೆ. ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ, ಸಹೋದರರಲ್ಲಿ ಕಲಹ ಆಗತಕ್ಕಂಥದ್ದು, ಸಂಗಾತಿಯಿಂದ ಮನಸ್ತಾಪ ಆಗತಕ್ಕಂಥದ್ದು, ಹಾಗೆ ವ್ಯಾಪಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆ. ಹಾಗಾಗಿ ಯಾರು ವ್ಯಾಪಾರಸ್ಥರು ಇದ್ದರೆ ಅಂಥವರಿಗೆ, ಅಥವಾ ಏನೋ ವ್ಯವಹಾರ ಇಟ್ಕೊಂಡಿರ್ತಾರೆ, ಅಲ್ಲಿ ಸ್ವಲ್ಪ ಮೋಸ. ಈ ಮೋಸ ಸಾಮಾನ್ಯವಾಗಿ ಈಗ ಮೋಸ ಆಗತಕ್ಕಂಥದ್ದು ಸಾಮಾನ್ಯ ಆಗ್ಬಿಟ್ಟಿದೆ ಎಲ್ಲ ಆದರೆ ನಾವು ಮೋಸ ಹೋಗಬಾರ್ದು. ಆದಷ್ಟು ನಾವು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇದ್ದಾಗ ಆ ಮೋಸ ಆಗೋದಿಲ್ಲ, ನಡೆಯೋದಿಲ್ಲ. ಹಾಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ, ಕುಟುಂಬದಲ್ಲಿ ಸ್ತ್ರೀಯರಿಂದ ಕಲಹ ಆಗತಕ್ಕಂಥದ್ದು, ಹಾಗೆ ಹಣಕಾಸಿನಲ್ಲಿ ಅನುಕೂಲ ಆಗತಕ್ಕಂಥದ್ದು, ಹಿರಿಯರಿಂದ ಉತ್ತಮವಾದಂಥ ಸಲಹೆ ಸಿಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಆ ಸಲಹೆ ಸಿಕ್ಕಿದೆ ಅಂತಾದರೆ ನಾವು ಏನು ಮಾಡಬೇಕು ಅಂತಂದರೆ ಆ ಸಲಹೆಯನ್ನು ನಾವು ಪಾಲನೆ ಮಾಡಬೇಕು. ಉತ್ತಮವಾದಂತಹ ಸಲಹೆಯನ್ನು ಪಾಲನೆ ಮಾಡುವುದರಿಂದ ನಮಗೆ ಒಳ್ಳೆಯದಾಗ್ತದೆ. ಯಾಕೆಂದರೆ ಯಾವ ರೀತಿ ಆ ಸಲಹೆ ಸೂಚನೆಗಳನ್ನು ಯಾರು ಕೊಟ್ಟರು, ಒಳ್ಳೆಯದನ್ನು ಯಾರು ಕೊಟ್ಟರು ನಾವು ಸ್ವೀಕಾರ ಮಾಡಬೇಕಂತ, ದೊಡ್ಡವರು ಕೊಡಲಿ ಅಥವಾ ಚಿಕ್ಕವರು ಕೊಡಲಿ ಅವರು. ಹಾಗಾಗಿ ಅದರಿಂದ ಯಾರು ಆ ರೀತಿಯಲ್ಲಿ ನಾವು ಒಂದು ಅವರು ಕೇಳುವುದನ್ನು ಹೇಳುವುದನ್ನು ನಾವು ಎಲ್ಲಿ ನಡವಳಿಕೆಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ತೇವೆಯೋ ಅಂಥವರು ಒಳ್ಳೆಯ ರೀತಿಯಾದಂಥ ಸಂಸ್ಕಾರವಂತರಾಗಿ ಮುಂದೆ ಬರ್ತಾರೆ. ಯಾಕೆಂದರೆ
ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಇಲ್ಲಾಂದ್ರೆ ಸಂಸ್ಕಾರ ಇದ್ದಿದ್ದಕ್ಕೆ ಮನುಷ್ಯ ಅಂತ ಕರೆಸ್ಕೊಳ್ತಾನೆ, ಇಲ್ಲ ಅಂದರೆ ಪ್ರಾಣಿ ಆಗಿಬಿಡ್ತಾನೆ. ಮನುಷ್ಯರು ಕೂಡ ಒಂದು ಪ್ರಾಣಿನೇ. ಅವನು ಹೆಂಗೆ ಮನುಷ್ಯ ಅಂತ ಅವನಿಗೆ ಮನಸ್ಸಿದೆ, ಎಲ್ಲರಿಗೂ ಮನಸ್ಸಿದೆ, ಎಲ್ಲ ಪ್ರಾಣಿಗೂ ಮನಸ್ಸಿದೆ, ಮನುಷ್ಯನಿಗೂ ಮನಸ್ಸಿದೆ. ಆದರೆ ವಿಚಾರ ಮಾಡುವಂಥ ಮನಸ್ಸು ಮಾತ್ರ ಮನುಷ್ಯನಿಗಿರತಕ್ಕಂಥದ್ದು. ಅದಕ್ಕಾಗಿ ಅವನು ಮನುಷ್ಯ ಅಂತ ಕರ್ಕೊಂಡಿದ್ದು, ಇಲ್ಲ ಅಂದರೆ ಅವನು ಪ್ರಾಣಿನೇ. ಹಾಗಾಗಿ ಆ ರೀತಿ ವಾತಾವರಣ ನಮಗೆ ಬರಬೇಕು. ಮೈಯಲ್ಲಿ ಗಾಯವಾಗುವಂಥದ್ದು ಯಾವ ರೀತಿ ಅಂತಂದರೆ, ನಾವು ಕೆಲಸ ಮಾಡುವಾಗ ನಾವು ಆದಷ್ಟು ಮೈ ಮೇಲೆ ಜಾಗ್ರತೆ ಇರಬೇಕು. ಜಾಗ್ರತೆ ಇಲ್ಲ ಅಂತಂದರೆ ಏನಾಗ್ತದೆ, ಕೆಲಸ ಕೆಟ್ಟು ಹೋಗ್ತದೆ. ನಾವು ಏನೇ ಕೆಲಸ ಮಾಡಲಿ, ಅದಕ್ಕಾಗಿ ಕೆಲವು ಈಗ ಆಕ್ಸಿಡೆಂಟ್ಗಳೆಲ್ಲ ಆಗ್ತದೆ. ಅದು ಹೇಗಾಗ್ತದೆ ಅಂತಂದರೆ, ಆಲೋಚನೆ ಎಲ್ಲೋ ಇರ್ತದೆ, ಕಣ್ಣು ನೋಡ್ತಾ ಇರ್ತದೆ, ಅದರ ಆಲೋಚನೆ ಮಾತ್ರ ಬೇರೆ ಕಡೆ ಇರ್ತದೆ. ಆವಾಗ ಏನಾಯಿತು, ಅಲ್ಲಿ ವ್ಯತ್ಯಾಸ ಆಯಿತು. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೇವೆಯೋ ಅಲ್ಲಿ ನಮ್ಮ ಮನಸ್ಸು ಇರಬೇಕು, ಅದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಈಗ ಓದ್ತಾ ಇದ್ದರೆ ನಮ್ಮ ಮನಸ್ಸು ಎಲ್ಲೋ ಆಲೋಚನೆ ಮಾಡ್ತಾ ಇದ್ದರೆ ಏನಾಗ್ತದೆ, ಪೇಜ್ ಒಂದು ತಿರ್ಸಾಕಿದ್ದ ಹೌದು, ಆದರೆ ಆ ಪುಸ್ತಕದಲ್ಲಿ ಏನಿದೆ ಅಂತ ಮಸ್ತಕದಲ್ಲಿ ಬರುವುದಿಲ್ಲ. ಹಾಗಾಗಿ ಮನಸ್ಸೇಕಂ ವಚಸ್ಸೇಕಂ, ಮನಸ್ಸಿನಲ್ಲಿದ್ದಿದ್ದೇ ಮಾತಿನಲ್ಲೂ ಬರುವಂಥದ್ದು, ಇದು ಸರಿಯಾಗಿ ಬರಬೇಕಾಗ್ತದೆ. ಹಾಗಾಗಿ ಶನೈಶ್ಚರ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಸಾಲ ಬಾಧೆ ಜಾಸ್ತಿ ಆಗತಕ್ಕಂಥದ್ದು. ಯಾಕಂದರೆ ಈಗ ನಾವು ಸಾಲವನ್ನು ಆದಷ್ಟು ಮಾಡಿಕೊಳ್ಳೇಬಾರದು. ಸಾಲವೇ ಶೂಲಕ್ಕೆ ಕಾರಣ. ನಾವು ನೋಡ್ತಾ ಇರ್ತೇವೆ, ಸಾಲವನ್ನು ಮಾಡಿಕೊಂಡು ಪಾಪ ರೈತರು ಅಥವಾ ಕೆಲವು ಬೇರೆ ಇವರೆಲ್ಲ ಅವರು ಆತ್ಮಹತ್ಯೆ ಮಾಡಿಕೊಂಡು, ಅದು ಹೇಗಾಗತಕ್ಕಂಥದ್ದು? ಯಾಕೆಂದರೆ ಸಾಲ ಯಾಕೆ ಆಗ್ತದೆ ಅಂತಂದರೆ, ಒಂದು ಅತಿಯಾದ ದುರಾಸೆಯಿಂದ, ಇಲ್ಲ ನಾನು ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು ಅಂತ ಅವನು ಸ್ವಲ್ಪ ಸಾಲ ಮಾಡಿ ಏನೋ ಒಂದು ಕೆಲಸವನ್ನು ಕೈಗೆ ಎತ್ಕೊಳ್ತಾನೆ. ಅದರಿಂದ ಅವನಿಗೆ ಸಾಲ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನಾಯಿತು ಆಯಿತು. ಹೀಗೆ ಆದಷ್ಟು ನಾವು ಆಸೆ ಬೇಕು. ಮನುಷ್ಯನಿಗೆ ಆಸೆ ಇಲ್ಲ ಅಂದರೆ ಅವನು ಜೀವನ ಮಾಡಲಿಕ್ಕೆ ಆಗೋದಿಲ್ಲವಂತೆ. ಪ್ರತಿಯೊಬ್ಬರಿಗೂ ಆಸೆ, ಎಷ್ಟು ಜನ ಮನುಷ್ಯರಿದ್ದಾರೋ ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ನಾನು ನಾಳೆ ಏನಾದರೂ ಒಂದು ಮಾಡಬೇಕು, ನಾಳೆ ಒಂದು ದೊಡ್ಡ ಕಾರಾರು ತಗೊಳ್ಬೇಕು, ಒಂದು ದೊಡ್ಡ ಮನೆ ಕಟ್ಟಬೇಕು, ಒಂದು ದೊಡ್ಡ ಎಲ್ಲರಂಗೆ ನಾನು ಇರಬೇಕು ಒಂದು ಇದು ಆಸೆ. ಅದು ತಪ್ಪಲ್ಲ, ಅದು ಆಸೆ ಇದ್ದಿದ್ದಕ್ಕೆ ನಾವು ಕೆಲಸ ಮಾಡ್ತಾ ಇರೋದು. ನಮಗೆ ಆಸೆ ಇಲ್ಲ ಅಂದರೆ ನಾವು ಕೆಲಸವೇ ಮಾಡೋದಿಲ್ವಲ್ಲ. ಹಾಗಾಗಿ ಅದು ದುರಾಸೆ ಯಾವತ್ತೂ ಕೂಡ ಆಗಬಾರ್ದು. ಹಾಗಾಗಿ ವಿಶೇಷವಾಗಿ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಜಾಸ್ತಿ ಆಗತಕ್ಕಂಥದ್ದು. ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ. ಯಾಕಂದರೆ ನಮಗೆ ಅದು ಬೇಕು ಇದು ಬೇಕು ಅಂತ ನಾವು ಅಂದುಕೊಳ್ತೇವೆ. ಆದರೆ ನಾವು ಇವತ್ತಿನ ದಿವಸ ಆದಷ್ಟು ಎಲ್ಲವೂ ಕೂಡ ಹಿತವಾಗಿ ಮಿತವಾಗಿ ಇರಬೇಕು. ಆ ಮಿತವಾಗಿ ಇದ್ದರೆ ನಮಗೆ ಮುಂದೆ ಒಳ್ಳೆಯದು. ಮುಂದೆ ಯಾಕಂದರೆ ಇದು ನಾವು ಏನೂ ತಗೊಂಡು ಬರಲಿಲ್ಲ, ಬರಬೇಕಾದ್ರೆ ಏನಾದರೂ ತಗೊಂಡು ಬಂದಿದ್ದೇವೆಯೋ ನಮಗೆ ನೆನಪಿಲ್ಲ. ನಾವು ತಗೊಂಡು ಬಂದಿದ್ದೇವೆ ಬಿಟ್ಟಿದ್ದು ನಮಗೆ ನೆನಪಿಲ್ಲ. ಆದರೆ ಹೋಗುವಾಗಲೂ ತಗೊಂಡು ಹೋಗೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲ. ಅದು ನಾವು ನೋಡುವಾಗ ಯಾರೂ ತಗೊಂಡು ಬರಲಿಲ್ಲ, ಹೋಗ್ತಾ ಯಾರೂ ತಗೊಂಡು ಹೋಗೋದಿಲ್ಲ. ನಮ್ಮ ಕಥೆನೂ ಅಷ್ಟೇ, ನಾವು ತಗೊಂಡು ಬರಲಿಲ್ಲ, ತಗೊಂಡು ಹೋಗಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿದ್ದನ್ನು ಇಲ್ಲಿಗೆ ಬಿಟ್ಟು ಹೋಗಬೇಕು. ಹಾಗಾಗಿ ಆದಷ್ಟು ನಾವು ಆಸೆಯನ್ನು ಕಡಿಮೆ ಮಾಡಿಕೊಂಡ್ರೆ ನಾವು ಜಾಸ್ತಿ ದಿವಸ ಇಲ್ಲಿರಲಿಕ್ಕೆ ಆಗ್ತದೆ ಅಂತೆ. ಆಸೆ ಜಾಸ್ತಿ ಆದಂಗೆ ಏನಾಗ್ತದೆ, ನಮಗೆ ಇಲ್ಲಿ ಇರಲಿಕ್ಕೆ ಆಗೋದಿಲ್ಲ. ನಮಗಿಲ್ಲಿ ಇರಬೇಕು ಅಂದ್ಕೊಂಡ್ರೆ ಇರಲಿಕ್ಕೆ ಆಗೋದಿಲ್ಲ, ಇರಬಾರ್ದು ಅಂದ್ಕೊಂಡ್ರೆ
ಇರಲಿಕ್ಕೆ ಆಗ್ತದೆಯಂತೆ. ಅದೇ ಸೂಕ್ಷ್ಮ. ಹಾಗಾಗಿ ವಿಶೇಷವಾಗಿ ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬರತಕ್ಕಂಥದ್ದು ಇವತ್ತಿನ ದಿವಸ ಆಹಾರದ ವ್ಯತ್ಯಾಸ ಮತ್ತು ಬೇರೆ ಬೇರೆ ಕಾರಣದಿಂದ ಬರತಕ್ಕಂಥದ್ದು, ವೃತ್ತಿಯಲ್ಲಿ ಸಹೋದ್ಯೋಗಿಗಳಿಂದ ತೊಂದರೆ ಬರತಕ್ಕಂಥದ್ದು. ನರಸಿಂಹ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ಮಕ್ಕಳಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ಹಾಗೆ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ಕಲಹ ಬರತಕ್ಕಂಥದ್ದು, ಹಾಗೆ ಶಿರೋಬಾಧೆ, ಹಾಗೆ ತಲೆಗೆ ಸಂಬಂಧಪಟ್ಟಂತೆ ಗಾಯ ಅಥವಾ ಹುಣ್ಣು ಆಗತಕ್ಕಂಥದ್ದು, ಹಾಗೆ ಕೈ ಬೆರಳಿಗೆ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ. ಆದಷ್ಟು ಯಾರು ಅಡಿಗೆ ಮಾಡುವವರು ಇರ್ಬೋದು, ಅಥವಾ ಈ ಕೃಷಿ ಕೆಲಸವನ್ನು ಮಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ಯಂತ್ರೋಪಕರಣಗಳ ಕೆಲಸ, ಈ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಅಂಥ ಮೆಕ್ಯಾನಿಕ್ ಅಂಥವರಿಗೂ ಇವತ್ತು ಹುಷಾರಾಗಿ ಆದಷ್ಟು ಜಾಗ್ರತೆಯಿಂದ ಕೆಲಸ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ನರಸಿಂಹ ಕವಚವನ್ನು ಪಠಿಸುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಬಹುದು. ಇದಾಗಿತ್ತು ಇಂದಿನ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.